ಇವತ್ತು ನಾವು ವರ್ಜಿಸುವ ವಿಧಾನದ ಮೇಲೆ ಪ್ರಾಬ್ಲಮ್ ಬಿಡಿಸೋಣ. ಈ ವರ್ಜಿಸುವ ವಿಧಾನದ ಮೇಲೆ 2 ಮಾರ್ಕ್ಸಿಗೆ ಒಂದು ಕ್ವಶನ್ನ ಕೇಳಿರ್ತಾರೆ. ಸೊ ಇದನ್ನು ಯಾವ ಥರ ಮಾಡೋದು ಅಂದ್ರೆ 3x + 2y = 11, 2x + 3y = 4 ಈ ಥರ ಕೊಟ್ಬಿಟ್ಟು ಇದನ್ನು ವರ್ಜಿಸುವ ವಿಧಾನದ ಮೇಲೆ ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಸೊ ಇದನ್ನು ಯಾವ ಥರ ಮಾಡೋದು ಅಂದ್ರೆ ವರ್ಜಿಸುವುದಂದ್ರೆ ರದ್ದುಪಡಿಸುವುದು ಅಥವಾ ಕಳೆಯುವುದು ಅಂತ ಅರ್ಥ. ಸೊ ಒಂದರಲ್ಲಿ ಒಂದನ್ನು ಕಳೆದಾಗ ನಮಗೆ 0 ಬರಬೇಕು. ಆ ಥರ 3 ಒಳಗೆ 2 ಕಳೆದ್ರೆ 1 ಬರುತ್ತೆ, 2 - 3 ಕಳೆದ್ರೆ -1 ಬರುತ್ತೆ, 11 ಒಳಗೆ 4ನ 4 ಕಳೆದ್ರೆ 7 ಬರುತ್ತೆ. ಸೊ ಆ 0 ಬರದೇ ಇರೋ ಕಾರಣ ನಾವೇನು ಮಾಡೋಣ, ಒಂದನೇ ಸಮೀಕರಣಕ್ಕೆ ಎರಡನೇ ಸಮೀಕರಣದ ಎಕ್ಸ್ನ ಸಹಗುಣಕವಾದ 2ನ್ನು ಇಂಟು ಮಾಡೋಣ. ಎರಡನೇ ಸಮೀಕರಣಕ್ಕೆ ಮೊದಲನೇ ಸಮೀಕರಣದ ಎಕ್ಸ್ನ ಸಹಗುಣಕ ಏನಿದೆ 3ನ್ನು ಇದನ್ನು ಇಂಟು ಮಾಡೋಣ. ಈ ಥರ ಮಾಡಿದಾಗ ಒಂದನ್ನು ನಾವು ಕಳೆದ್ರೆ ಇನ್ನೊಂದರ ಬೆಲೆ ಸಿಗುತ್ತೆ. ಸೊ ಎಕ್ಸನ್ನು ನಾವು ಕಳೆದ್ರೆ ವೈ ಬೆಲೆ ಸಿಗುತ್ತೆ, ವೈಯನ್ನು ಕಳೆದ್ರೆ ಎಕ್ಸ್ ಬೆಲೆ ಸಿಗುತ್ತೆ. ಸೊ ಒಂದು ಬೆಲೆ ಸಿಕ್ಕಾಗ ನಮ್ಗೆ ವರ್ಜಿಸುವುದು ಈಸಿ ಆಗುತ್ತೆ. ಇವಾಗ 6x ಇದನ್ನು ಇಂಟು ಮಾಡೋದು. 3 × 2 3 × 6x + 2 × 4y = 11 × 22. ಸೊ 2 × 3 3 × 6x + 3 × 9y = 4 × 12. ಸೊ ಇದನ್ನು ಯಾವುದ ಆಧಾರದ ಮೇಲೆ ಕಳೆಯುವುದು ಅಂತಂದರೆ ಚಿಹ್ನೆಗಳ ಆಧಾರದ ಮೇಲೆ ಕಳೆಯುವುದು. ಚಿಹ್ನೆ ಅಂತಂದರೆ +× - ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ +× ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಈ ಥರ ಇದ್ದಾಗ +× - ಬಂದರೆ ಮಾತ್ರ ಅದನ್ನು ಕಳೆಯಲು ಸಾಧ್ಯ. ಸೊ ಅದಕ್ಕೆ ನಾವೇನು ಮಾಡೋಣ, ಚಿಹ್ನೆಗಳನ್ನ ಅದಲಿ ಬದಲಿ ಮಾಡ್ಕೊಳ್ಳೋಣ. ಪ್ಲಸ್ ಇರೋ ಕಾರಣ ಮೈನಸ್, ಪ್ಲಸ್ ಇದೆ ಮೈನಸ್, ಪ್ಲಸ್ ಇದೆ ಮೈನಸ್. ಸೊ ಈ ಥರ ಇದ್ದಾಗ ಇದು +× - ಆಯಿತು. ಸೊ ಇದನ್ನು ನಾವು ಈಸಿಯಾಗಿ ಕಳಿಬೋದು. ಇವಾಗ 4ರಲ್ಲಿ 9ನ್ನು ಕಳೆದಾಗ -5 ಆಗುತ್ತೆ. ಸೊ ದೊಡ್ಡ ಸಂಖ್ಯೆ 9, 9ರಲ್ಲಿ 4ನ್ನು ಕಳೆದಾಗ 5 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಬಂದುಬಿಟ್ಟು ಮೈನಸ್ ಇದೆ. ಸೊ 9ರಲ್ಲಿ 4ನ್ನು ಕಳೆದಾಗ 5, ದೊಡ್ಡ ಸಂಖ್ಯೆ ಚಿಹ್ನೆ -5y = 10 ಅಂದರೆ 22ರಲ್ಲಿ 12ನ್ನು ಕಳೆದ್ರೆ 10. ಸೊ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಪ್ಲಸ್ ಇದೆ, ಏನು ಇಲ್ಲ ಅಂದರೆ ಪ್ಲಸ್ ಅಂತ ಅರ್ಥ. ಸೊ ಪ್ಲಸ್ ಇದೆ 10. ಈ y = 10 ಇದು ಈ ಕಡೆ ಬಂದರೆ ಭಾಗಿಸಬೇಕು. ಸೊ ಡಿವೈಡೆಡ್ ಬೈ 5 -y 5 1 5 2. ಸೊ ಇವಾಗ y = -2. +× - ಮೈನಸ್ ಆಗುತ್ತೆ. ಸೊ -2 ಆನ್ಸರ್. ಇವಾಗ ಇದನ್ನೇ ನಾವೇನು ಮಾಡೋಣ, ಇವಾಗ y ಬೆಲೆ ಕಂಡುಹಿಡಿದಾಯಿತು. ಸೊ ಇವಾಗ x ಬೆಲೆನೂ ಇದೇ ಥರದ ಮೇಲೆ ಕಂಡುಹಿಡಿಯೋಣ. ಸೊ 3x + 2y = 11, 2x + 3y = 4. ಇದಕ್ಕೆ ನಾವೇನು ಮಾಡೋಣ, yದ ಸಹಗುಣಕಗಳನ್ನ ಹಾಕೊಳ್ಳೋಣ. ಇವಾಗ ಎರಡನೇ ಸಮೀಕರಣದ ಸಹಗುಣಕ ಬಂದುಬಿಟ್ಟು 3ನ್ನು ಇಂಟು ಮಾಡ್ತೀನಿ. ಎರಡನೇ ಸಮೀಕರಣಕ್ಕೆ ಮೊದಲನೇ ಸಮೀಕರಣದ yದ ಸಹಗುಣಕನ 2ನ್ನು ಇಂಟು ಮಾಡ್ತೀನಿ. ಸೊ ಇವಾಗ 3 3 9x, 2 3 6y = 11 3 33. ಸೊ ಇದು 2 7 4x + 3 3 6y = 4 2 8. ಸೊ ಇವಾಗ ಚಿಹ್ನೆ ಏನಿದೆ ಪ್ಲಸ್ ಇದೆ. ಸೊ ಅದಕ್ಕೆ ಚಿಹ್ನೆಗಳನ್ನ ಬದಲಿ ಮಾಡ್ಕೊತೀನಿ. ಪ್ಲಸ್ ಇದೆ ಮೈನಸ್, ಪ್ಲಸ್ ಇದೆ ಮೈನಸ್, ಪ್ಲಸ್ ಇದೆ ಮೈನಸ್. ಸೊ ಇವಾಗ ಮೊದಲಿಗೆ 9ರಲ್ಲಿ 4 ಹೋದರೆ 5x, ಯಾಕಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ. ಸೊ ಅದಕ್ಕೆ ಮೈನಸ್ ಬರೋದಿಲ್ಲ. 5x = ಇಲ್ಲಿ ಏನಾಗಿದೆ 6x ಸೇಮ್ ಇರೋದ್ರಿಂದ +× - ಮೈನಸ್. ಸೊ ಇದು ಈಸಿಯಾಗಿ ನಾವು ಕಳ್ಕೊಬೋದು. ಕಳೆದಾಗ ಇವಾಗ =33ರಲ್ಲಿ 8 ಹೋದರೆ 25. ಸೊ x = 25 ಡಿವೈಡೆಡ್ ಬೈ 5. 5 1 5 25. x = 5. ಇವಾಗ ನಾವು 2 ಚರಾಕ್ಷರಗಳ ಬೆಲೆಯನ್ನು ಕಂಡುಹಿಡಿದ್ವಿ. ಇವಾಗ ಇದು ಸರಿ ಇದೆಯೋ ತಪ್ಪಿದೆಯೋ ಎಂದು ನೋಡೋದಾದರೆ ಇವಾಗ ಮೊದಲನೇ ಸಮೀಕರಣ ತೊಗೊತೀನಿ. 3x + 2y = 11. ಸೊ 3 × x ಬೆಲೆ 5. ಸೊ 5 + 2 y ಬೆಲೆ -2 = 11. ಸೊ 5 5 3 15 ಪ್ಲಸ್ ಇದೆ +× - ಮೈನಸ್ 2 7 4 = 11. ಸೊ 15ರಲ್ಲಿ 4ನ್ನು ಕಳೆದರೆ 11. ಇವಾಗ ನಮಗೆ ಈ ಪ್ರಾಬ್ಲಮ್ ಸರಿ ಇದೆ ಅಂತ ಅರ್ಥ ಆಯಿತು. ಇವಾಗ ಅದೇ ಥರ 2xನು ನೋಡಿಬಿಡೋಣ. ಎರಡನೇ ಸಮೀಕರಣ ತೊಗೊಳ್ತಾ ಇದ್ದೀನಿ. 2x + 3y = 4. ಸೊ ಇವಾಗ 2xನ ಬೆಲೆ 5, yನ ಬೆಲೆ -2. ಸೊ 4 4 5 2 10 ಪ್ಲಸ್ 3 2 6. ಸೊ ಇಲ್ಲಿ ಏನಾಯಿತು, +× - ಮೈನಸ್ ಚಿಹ್ನೆಗಳ ಮೇಲೆ ಗಮನ ಇರಬೇಕು. +× - ಮೈನಸ್ 3 2 6 ಆಯಿತು = 4. 10ರಲ್ಲಿ 6 ಹೋದರೆ 4 ಬರುತ್ತೆ. ಇದು ಅರ್ಥ ಆಯಿತು ಅನ್ಕೊತೀನಿ. ಇವಾಗ ಎರಡನೇ ಪ್ರಾಬ್ಲಮ್ ಬಿಡಿಸೋಣ. ಇವಾಗ ಎರಡನೇ ಪ್ರಾಬ್ಲಮ್ ಬಂದುಬಿಟ್ಟು 3x + 4y = 10, 2x - 2y = 2 ಈ ಥರ ಕೊಟ್ಟಿದ್ದಾರೆ. ಸೊ ಇದನ್ನು ಮೊದಲು ಒಂದರ ಕೆಳಗೆ ಒಂದನ್ನು ಹಚ್ಕೊಳ್ಳಿ. 3x - 4y = 10, 2x - 2y = 2. ಇದರಲ್ಲಿ ಒಂದರಲ್ಲಿ ಇನ್ನೊಂದನ್ನು ಕಳೆದಾಗ 0 ಬರಬೇಕು. 3ಯಲ್ಲಿ 2ನ್ನು ಕಳೆದ್ರೆ 1 ಬರುತ್ತೆ, 4ರಲ್ಲಿ 2ನ್ನು ಕಳೆದ್ರೆ 2 ಬರುತ್ತೆ, 10ನಲ್ಲಿ 2ನ್ನು ಕಳೆದ್ರೆ 8 ಬರುತ್ತೆ. ಸೊ 0 ಬರುವಂಥದ್ದು ಯಾವುದು ಇಲ್ಲದಿರುವ ಕಾರಣ ನಾವೇನು ಮಾಡ್ಕೋಬೇಕು,
ಎರಡನೇ ಸಮೀಕರಣದ ಎಕ್ಸ್ದ ಸಹಗುಣಕ 2 ಮೊದಲನೇ ಸಮೀಕರಣಕ್ಕೆ ಇಂಟು ಮಾಡ್ಕೋಬೇಕು. ಮೊದಲನೇ ಸಮೀಕರಣದ ಎಕ್ಸ್ದ ಸಹಗುಣಕ 3 ಎರಡನೇ ಸಮೀಕರಣಕ್ಕೆ ಇಂಟು ಮಾಡ್ಕೋಬೇಕು. ಆವಾಗ 3 ಎಳ್ಳೆ 6x ಪ್ಲಸ್ 4 ಎಳ್ಳೆ 8y ಇಕ್ವಷ್ಟು 10 ಎಳ್ಳೆ 20. ಸೊ 3 ಎಳ್ಳೆ 6x ಮೈನಸ್ 2 ಇಂಟು 3 3 ಎಳ್ಳೆ 6y ಇಕ್ವಷ್ಟು 3 ಎಳ್ಳೆ 6. ಸೊ ಇವಾಗ ಇದನ್ನು ಚಿಹ್ನೆಗಳ ಆಧಾರದ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನಾನು ಆಗಲೇ ಹೇಳಿದೆ. ಸೊ ಪ್ಲಸ್ ಇಂಟು ಪ್ಲಸ್ ಇತ್ತಂದರೆ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಇವಾಗ ಪ್ಲಸ್ ಇದೆ 2. ಸೊ ಚಿಹ್ನೆಗಳ ಬದಲಾವಣೆ ಮಾಡ್ಕೊಳ್ಳೋಣ. ಮೈನಸ್ ಇದೆ ಪ್ಲಸ್, ಇಲ್ಲಿ ಪ್ಲಸ್ ಇದೆ ಮೈನಸ್. ಸೊ ಪ್ಲಸ್ ಇಂಟು ಮೈನಸ್ ಆಯಿತು, 6x ಒಳಗೆ 6x ಲೆಸ್ ಆಯಿತು. ಇದನ್ನು ನಾವು ವರ್ಜಿಸಿದ್ವಿ. ಇವಾಗ ಇಲ್ಲಿ ಪ್ಲಸ್ ಇಂಟು ಮೈನಸ್ ಇತ್ತು, ನಾವು ಚಿಹ್ನೆಗಳ ಬದಲಾವಣೆ ಮಾಡಿಕೊಂಡಾಗ ಪ್ಲಸ್ ಮಾಡ್ಕೊಂಡ್ವಿ. ಇವಾಗ ಪ್ಲಸ್ ಇಂಟು ಪ್ಲಸ್ ಆಯಿತು. ಸೊ 8x 8y ಮತ್ತು 6yನ ನಾವು ಕೂಡಬೇಕು. ಪ್ಲಸ್ ಇಂಟು ಪ್ಲಸ್ ಇಕ್ವಷ್ಟು ಪ್ಲಸ್. ಸೊ 8 6 ಕೂಡಿದಾಗ 14y ಇಕ್ವಷ್ಟು 20ರಲ್ಲಿ 6 ಕಳಿಬೇಕು. ಯಾಕಂದರೆ ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಪ್ಲಸ್ಸಲ್ಲಿ ಮೈನಸ್, ಇದು ಆಗಲೇ ಪ್ಲಸ್ ಇತ್ತು, ಚಿಹ್ನೆಗಳ ಬದಲಾವಣೆಯಲ್ಲಿ ಮೈನಸ್ ಆಯಿತು. ಪ್ಲಸ್ ಇಂಟು ಮೈನಸ್ ಇಕ್ವಷ್ಟು ಮೈನಸ್. ಸೊ 20ರಲ್ಲಿ 6 ಕಳೆದಾಗ 14. y ಇಕ್ವಷ್ಟು ಇದು ಈ ಕಡೆ ಬಂದರೆ ಭಾಗಲಬ್ಧವಾಗುತ್ತದೆ. ಸೊ 14 ಡಿವೈಡ್ ಬೈ 14 ಅಂದರೆ 14 y ಇಕ್ವಷ್ಟು 1. y ಬೆಲೆ ಸಿಕ್ತು. ಇವಾಗ ಇದರಲ್ಲಿ ನಾವು ಎಕ್ಸ್ನ ಬೆಲೆ ಕಂಡುಹಿಡಿಯೋಣ. ಎಕ್ಸ್ನ ಬೆಲೆ ಕಂಡುಹಿಡಿಬೇಕಂದ್ರೆ ವೈಯನ್ನು ನಾವು ವರ್ಜಿಸಬೇಕು. y ಬೆಲೆ ಕಂಡುಹಿಡಿಬೇಕಂದ್ರೆ ಎಕ್ಸನ್ನು ನಾವು ರದ್ದುಗೊಳಿಸಬೇಕು. ಸೊ ಇವಾಗ ಅದನ್ನೇ ನಾವು ಮತ್ತೆ ಬರೆದುಕೊಳ್ಳೋಣ. 3x ಪ್ಲಸ್ 4y ಇಕ್ವಷ್ಟು 10, 2x ಮೈನಸ್ 2y ಇಕ್ವಷ್ಟು 2. ಸೊ ಇದನ್ನು ನಾವೇನು ಮಾಡೋಣ ಅಂದರೆ ವೈದ ಸಹಗುಣಕಗಳನ್ನು ಇಂಟು ಮಾಡ್ಕೊಳ್ಳೋಣ. ಸೊ ಮೊದಲನೇ ಸಮೀಕರಣಕ್ಕೆ ಎರಡನೇ ಸಮೀಕರಣದ y ಸಹಗುಣಕ ಏನಿದೆ 2. ಸೊ 2ನೇ ಇಂಟು ಮಾಡ್ಕೊಳ್ತೀನಿ. ಸೊ ಮೊದಲನೇ ಸಮೀಕರಣದ ವೈದ ಸಹಗುಣಕ 4 ಎರಡನೇ ಸಮೀಕರಣಕ್ಕೆ ಇಂಟು ಮಾಡ್ಕೊಳ್ತೀನಿ. ಸೊ ಇವಾಗ ಇಂಟು ಮಾಡ್ಕೊಂಡಾಗ 3 ಎಳ್ಳೆ 6x ಪ್ಲಸ್ 4 ಎಳ್ಳೆ 8y ಇಕ್ವಷ್ಟು 10 ಎಳ್ಳೆ 20. ಸೊ 2 ಇಂಟು 4 4 ಎಳ್ಳೆ 8x ಮೈನಸ್ 4 ಎಳ್ಳೆ 8y ಇಕ್ವಷ್ಟು 4 ಎಳ್ಳೆ 8. ಸೊ ಇವಾಗ ಇಲ್ಲಿ ಏನೂ ಇಲ್ಲ ಅಂದರೆ ಇವಾಗ ನಾವು ಚಿಹ್ನೆಗಳನ್ನು ಬದಲಾಯಿಸುವ ಅವಶ್ಯಕತೆ ಇಲ್ಲ. ಏಕೆಂದರೆ ಅವರು ಪ್ಲಸ್ ಇಂಟು ಮೈನಸನ್ನು ನಮ್ಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ಪ್ಲಸ್ ಇಂಟು ಮೈನಸ್ ಇದ್ದಾಗ ನಾವು ನೇರವಾಗಿ ಇದನ್ನು ಏನು ಮಾಡ್ಬೋದು, ವರ್ಜಿಸಬಹುದು. ಅಂದರೆ ನಾವು ನೇರವಾಗಿ ಇದನ್ನು ಕರ್ತು ಹಿಡ್ಕೋಬೋದು. ಆವಾಗ ನಾವೇನು ಮಾಡ್ಕೋಬೋದು, ಇಲ್ಲಿ ಚಿಹ್ನೆಗಳ ಬದಲಾವಣೆ ಇಲ್ಲದಿರುವ ಕಾರಣ ಇಲ್ಲಿ ಪ್ಲಸ್ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ ಅಂತ ಅರ್ಥ. ಪ್ಲಸ್ ಇಂಟು ಪ್ಲಸ್ ಇಕ್ವಷ್ಟು ಪ್ಲಸ್ 8 ಪ್ಲಸ್ 6 ಅಂದರೆ 14x ಇಕ್ವಷ್ಟು ಇದು ವರ್ಜಿಸಿದ್ವಿ. ಸೊ ಇಕ್ವಷ್ಟು 20 ಪ್ಲಸ್ 8 ಇಕ್ವಷ್ಟು 28. ಎಕ್ಸ್ ಇಕ್ವಷ್ಟು 28, ಇದು ಈ ಕಡೆ ಬಂದರೆ ಭಾಗಲಬ್ಧಾಗುತ್ತೆ. 14 14 14 28. ಸೊ ಎಕ್ಸ್ ಇಕ್ವಷ್ಟು 2. ಎಕ್ಸ್ ಬೆಲೆ ಸಿಕ್ತು, ವೈ ಬೆಲೆ ಸಿಕ್ತು. ಇವಾಗ ಇದು ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ಎಂದು ತಿಳ್ಕೊಳ್ಳೋದು ಹೇಗೆಂದರೆ ನಾವು ತಾಳೆ ಮಾಡಿ ನೋಡ್ಬೋದು. ತಾಳೆ ಮಾಡೋದಂದರೆ ಸಮೀಕರಣ 1 ತೆಗೆದುಕೊಳ್ತೀನಿ. 3x ಪ್ಲಸ್ 4y ಇಕ್ವಷ್ಟು 10. ಸೊ ಇದಕ್ಕೆ 3 ಇಂಟು ಎಕ್ಸ್ ಬೆಲೆ ಏನು ಸಿಕ್ಕಿದೆ 2 ಪ್ಲಸ್ 4 ಇಂಟು 1 y ಬೆಲೆ ಇಕ್ವಷ್ಟು 10. ಸೊ 3 ಎಳ್ಳೆ 6 ಪ್ಲಸ್ 4 1 4 ಇಕ್ವಷ್ಟು 10ಕ್ಕೆ 10. ಸೊ ಸಮೀಕರಣ 2 ತೊಗೊತೀನಿ. 2x ಮೈನಸ್ 2y ಇಕ್ವಷ್ಟು 2. ಇದಕ್ಕೆ 2 ಇಂಟು ಎಕ್ಸ್ ಬೆಲೆ 2 ಮೈನಸ್ 2 ಇಂಟು y ಬೆಲೆ 1. ಸೊ y ಇಕ್ವಷ್ಟು 2 ಅಂದರೆ 2 ಎಳ್ಳೆ 4 ಮೈನಸ್ಗೆ ಮೈನಸ್ 2 1 2 ಇಕ್ವಷ್ಟು 2. 4ರಲ್ಲಿ 2 ಹೋದರೆ 2. ಈ ಥರ ತಾಳೆ ಮಾಡಿ ನೋಡಿದರೆ ನಮಗೆ ನಮ್ಮ ಉತ್ತರ ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ಅಂತ ಗೊತ್ತಾಗುತ್ತೆ. ಸೊ ನೀವು 1ರ ಬೆಲೆಯನ್ನು ಕಂಡುಹಿಡಿದರೆ ವರ್ಜಿಸುವ ವಿಧಾನದ ಮೇಲೆ ನಿಮಗೆ ಈಸಿಯಾಗಿ ಸುಲಭವಾಗಿ 2 ಅಂಕ ಸಿಗುತ್ತೆ.